ಶೇಂಗಾ ಬೆಳೆಗೆ ಪ್ರಸಿದ್ಧವಾಗಿದ್ದಂತಹ ಪಾವಗಡ ತಾಲೂಕಿನಲ್ಲಿ ಇತ್ತೀಚೆಗೆ ಮಳೆ ಕೊರತೆಯಿಂದಾಗಿ ಹೆಚ್ಚಿನ ರೈತರು ಹೂವಿನ ಕೃಷಿಗೆ ಮೊರೆ ಹೋಗಿದ್ದಾರೆ. ಆದರೂ ಈ ಬೆಳೆಗೆ ಬೇಡಿಕೆಯ ಕೊರತೆ, ದರ ಕುಸಿತ ಮತ್ತು ಮಧ್ಯವರ್ತಿಗಳ ಹಾವಳಿಯಿಂದ ರೈತರು ತೀವ್ರ ಆರ್ಥಿಕ ಸಂಕಷ್ಟವನ್ನು ಎದುರಿಸುತ್ತಿದ್ದಾರೆ. ಅಗತ್ಯವಿರುವಂತಹ ಸಮಯದಲ್ಲಿ ಸಾಕಷ್ಟು ಮಳೆಯಿಲ್ಲದೆ ಈ ಭಾಗದ ಬಹುತೇಕ ರೈತರು ಹೂವಿನ ಬೆಳೆ ಬೆಳೆಯಲು ಪ್ರಾರಂಭಿಸಿದರು. ಸದ್ಯದ ಪರಿಸ್ಥಿತಿಯಲ್ಲಿ ರೈತರು ಕೈ ಸುಟ್ಟುಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಶಿವರಾತ್ರಿ ಹಬ್ಬದ ಹಿನ್ನೆಲೆ ಬೆಳೆದಂತಹ ಹೂಗಳಿಗೆ ಒಳ್ಳೆಯ ದರ ಸಿಗಬಹುದು ಅಂತ ನಿರೀಕ್ಷೆ ಮಾಡಿದಂತಹ ರೈತರಿಗೆ ಇದೀಗ ಭಾರೀ ನಿರಾಸೆಯುಂಟಾಗಿದೆ. ಇನ್ನು ಮಾರುಕಟ್ಟೆಯಲ್ಲಿ ಸರಿಯಾದ ಬೆಲೆ ಸಿಗದೆ ಹೂಗಳನ್ನು ಮಾರಲು ರಸ್ತೆ ಬದಿಯನ್ನೇ ಮಾರುಕಟ್ಟೆಯನ್ನಾಗಿ ಮಾಡಿಕೊಂಡಿದ್ದಾರೆ ರೈತರು. ಆದರೂ ಉತ್ತಮವಾದಂತಹ ಬೆಲೆಗೆ ಕೊಂಡುಕೊಳ್ಳುವವರ ಸಂಖ್ಯೆ ಕಡಿಮೆಯಾಗಿದೆ ಅಂತ ಹೇಳಿದ್ದಾರೆ. ಇನ್ನು ಈ ಬಗ್ಗೆ ಕೆಲವು ರೈತರು ಮಾತನಾಡಿದ್ದು, ರೈತರು ದೇಶದ ಬೆನ್ನೆಲುಬು ಅಂತಾರೆ, ಆದರೆ ನಮ್ಮ ಬೆನ್ನಿನ ರಕ್ತವನ್ನ ಹೀರ್ತಾ ಇದ್ದಾರೆ. ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿದು ಒಳ್ಳೆ ಬೆಳೆಯನ್ನ ತೆಗೆದ್ರೆ ಈ ಮಧ್ಯವರ್ತಿಗಳ ಸಮಸ್ಯೆಯಾಗಿದೆ. ಹಾಗಾಗಿ ಸರ್ಕಾರ ನಮಗೆ ಯಾವುದೇ ರೀತಿಯಾದಂತಹ ಸಹಾಯವನ್ನ ಮಾಡ್ತಾ ಇಲ್ಲ. ಒಂದು ಕೂಲಿ ಆಳುಗಳಿಗೆ ಹೊಲದಲ್ಲಿ ಕೆಲಸ ಮಾಡಲು 300 ರೂಪಾಯಿಯಿಂದ 400 ರೂಪಾಯಿ ಕೊಡಬೇಕು. ಇನ್ನು ಹೂವಿನ ಗಿಡಗಳಿಗೆ ಅಗತ್ಯವಿರುವಂತಹ ಔಷಧಿಗಳ ಬೆಲೆ ನೋಡಿದ್ರೆ ದುಬಾರಿ. ಖರೀದಿ ಮಾಡೋಕ್ಕೂ ಕೂಡ ನಮಗೆ ಭಯ ಆಗುತ್ತೆ. ಇದರ ನಡುವೆ ಉತ್ತಮ ಮಳೆ ಬರದೇ ಇದ್ರೆ ಬೆಳೆ ಸಂಪೂರ್ಣವಾಗಿ ನಾಶವಾಗಿ ಕೈಗೆ ಬಂದಂತಹ ತುತ್ತು ಬಾಯಿಗೆ ಬರದಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಒಂದು ಹೊತ್ತು ಊಟಕ್ಕೂ ಕೂಡ ಸಮಸ್ಯೆ ಆಗ್ತಾ ಇದೆ ಅಂತ ಹೂ ಬೆಳೆದಂತಹ ಹಲವಾರು ರೈತರು ತಮ್ಮ ನೋವನ್ನ ತೋಡಿಕೊಂಡಿದ್ದಾರೆ. ಒಂದು ಕಡೆಗೆ ನಿರಂತರ ನೀರಿನ ಕೊರತೆ ಹೂವಿನ ಕೃಷಿಗೆ ದೊಡ್ಡ ಅಡೆತಡೆಯಾಗಿದ್ರೆ, ಮತ್ತೊಂದು ಕಡೆ ಕಾಲಕಾಲಕ್ಕೆ ಬರುವಂತಹ ವಿದ್ಯುತ್ ವ್ಯತ್ಯಯದಿಂದ ನೀರಾವರಿ ವ್ಯವಸ್ಥೆಯು ಕೂಡ ಅಸ್ತವ್ಯಸ್ತವಾಗಿದೆ. ಇನ್ನು ನಮಗೆ ಹೂವನ್ನ ಮಾರಾಟ ಮಾಡಲು ಸುರಕ್ಷಿತವಾದಂತಹ ಮಾರಾಟದ ವ್ಯವಸ್ಥೆ ಇಲ್ಲ. ಹೀಗಾಗಿ ಬೆಳಗ್ಗೆ ಎದ್ದು 4 ಗಂಟೆ ಅಥವಾ 5 ಗಂಟೆಯಲ್ಲಿ ದ್ವಿಚಕ್ರ ವಾಹನಗಳಲ್ಲಿ ಹೂವನ್ನ ಸಾಗಿಸುವಾಗ ಅಪಘಾತಗಳು ಸಂಭವಿಸುತ್ತವೆ. ಇನ್ನು ಇದಕ್ಕೆ ಸರ್ಕಾರ ಯಾವುದೇ ರೀತಿಯಾಗಿ ಸ್ಪಂದಿಸುತ್ತಿಲ್ಲ ಅಂತ ತಮ್ಮ ನೋವನ್ನ ತೋಡಿಕೊಂಡಿದ್ದಾರೆ. ಹಾಗಾಗಿ ಹೂವಿನ ಕೃಷಿ ನಡೆಸುತ್ತಿರುವ ರೈತರಿಗೆ ಸರಿಯಾದ ಬೆಂಬಲ ದೊರಕಬೇಕು. ಸರ್ಕಾರ ಮತ್ತು ತೋಟಗಾರಿಕೆ ಇಲಾಖೆಯವರು ಮಧ್ಯಸ್ಥಿಕೆಯನ್ನು ವಹಿಸಿ ರೈತರ ಸಂಕಷ್ಟಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಲು ತಕ್ಷಣ ಕ್ರಮವನ್ನ ಕೈಗೊಳ್ಳಬೇಕಂತ ರೈತರು ಆಗ್ರಹಿಸಿದ್ದಾರೆ.